ಮತ್ತಾಯನ ಬರೆದ ಸುವಾರ್ತೆಯ 19ನೇ ಅಧ್ಯಾಯ ಅದರ 21 ವಚನ. ಅದರ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 16ರಿಂದ 26 ವಚನದಲ್ಲಿ ನೋಡುವಾಗ ಇದರಲ್ಲಿ ಪ್ರಾಮುಖ್ಯವಾಗಿ ಒಂದು ವಚನಕ್ಕೆ ಒಬ್ಬ ವ್ಯಕ್ತಿಯ ಜೀವನ ಆಧಾರಗೊಂಡಿದೆ ಪ್ರಿಯರೇ. ಆ ವ್ಯಕ್ತಿಯ ವಚನದಿಂದ ಬದಲಾಗಿದ್ದಾನೆ ಎಂಬುದಾಗಿ ಮಹಾ ಅಂತೋನಿ ಎಂಬುದಾಗಿ ಅವರ ಹೆಸರು, ಅಂತೋನಿ ದಿ ಗ್ರೇಟ್ ಎಂಬುದಾಗಿ. ಪ್ರಿಯರೇ, ಅವರು ಜೀವಿಸಿದ ದಿನಗಳನ್ನು ನಾವು ನೋಡುವಾಗ ಕ್ರಿಸ್ತ ಶಕ 251ರಿಂದ ಹಿಡಿದು 356ರವರೆಗೂ ಅವರು ಈ ಲೋಕದಲ್ಲಿ ಜೀವಿಸಿದಂತ ದಿನಗಳಾಗಿದೆ ಪ್ರಿಯರೇ. ಈ ಒಂದು ಅಂತೋನಿ ದಿ ಗ್ರೇಟ್ ಎಂಬುದಾಗಿ ಈ ಒಂದು ವ್ಯಕ್ತಿಯ ಹೆಸರು. ಇವರು ಐಗುಪ್ತದ ಸಂತ ಅಂತೋನಿ ಅಥವಾ ಅಂತೋನಿ ದಿ ಗ್ರೇಟ್ ಎಂಬುದಾಗಿ ಕರೆಯಲ್ಪಡುವ ಅಂತೋನಿ ದಿ ಗ್ರೇಟ್ ಇವರ ಹೆಸರು. ಆರಂಭಿಕ ಸಭೆಯ ಅತ್ಯಂತ ಪ್ರಭಾವಶಾಲಿ ಕ್ರೈಸ್ತ ಸಂತರಲ್ಲಿ ಒಬ್ಬರಾಗಿದ್ದರು ಇವರು. ಅವರನ್ನು ಹೆಚ್ಚಾಗಿ ಕ್ರೈಸ್ತ ಒಂದು ಸನ್ಯಾಸತ್ವದ ಮಹಾಪಿತ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವರ ಏಕಾಂತತೆ ಮತ್ತು ದೇವರ ಮೇಲಿನ ಭಕ್ತಿಯ ಜೀವನವು ಅಸಂಖ್ಯಾತ ಇತರರನ್ನು ತಪ್ಪಿಸಿ ಜೀವನವನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ. ಈ ಒಂದು ವ್ಯಕ್ತಿಯ ಉತ್ತಮವಾದಂತ ಒಂದು ಜೀವಿತವು ಅನೇಕರಿಗೆ ಅದು ಒಂದು ಮಾದರಿಯ ಜೀವಿತವಾಗಿ ಕಾಣಲ್ಪಡುತ್ತಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅಂತೋನಿ ಅವರು ಕ್ರೈಸ್ತ ಶಕ 251ರಲ್ಲಿ ಸುಮಾರಿಗೆ ಐಗುಪ್ತದ ಏರ್ಕ್ಲಿಯೋಪೆಲಿಸ್ ಬಳಿಯ ಕೋಮ್ ಎಂಬ ಹಳ್ಳಿಯಲ್ಲಿ ಇವರು ಜನಿಸಿದರು. ಇವರು ಶ್ರೀಮಂತ ಕುಟುಂಬಕ್ಕೆ ಸೇರಿದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ ಮತ್ತು ಧರ್ಮನಿಷ್ಠ ಮನೆತನದಲ್ಲಿ ಇವರು ಬೆಳೆದಂತ ವ್ಯಕ್ತಿ. ಇವರು ಸುಮಾರು 20 ವರ್ಷ ವಯಸ್ಸಿನವನಾಗಿದ್ದಾಗ ಅವನ ಹೆತ್ತವರಿಬ್ಬರು ಮರಣ ಹೊಂದಿದರು. ಅವನಿಗೆ ಗಣನೀಯ ಅನುವಂಶಿಕತೆಯನ್ನು ಬಿಟ್ಟು ಹೋದರು. ಪ್ರಿಯರೇ, ಇವರ ಒಂದು ಜೀವಿತವನ್ನು ನಾವು ನೋಡುವಾಗ ಇವರು ಮೂಲತಃ ಐಗುಪ್ತ ದೇಶದ ಒಬ್ಬ ಮೂಲ ನಿವಾಸಿಯಾಗಿದ್ದರು. ಒಂದು ಕ್ರೈಸ್ತ ಕುಟುಂಬದಲ್ಲಿ, ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ. ಇವರು 20 ವರ್ಷ ವಯಸ್ಸಿನವರಾಗಿದ್ದಾಗ ತಂದೆ ತಾಯಿಗಳು ಇಬ್ರು ಕೂಡ ತೀರಿ ಹೋದ್ರು. ಈ ಹಂತದಲ್ಲಿ ಅಂತೋನಿ ಅವರು ಏನ್ ಮಾಡಿದ್ರು ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆಯ ಅದರ 19ನೇ ಅಧ್ಯಾಯದ 21ನೇ ವಚನವನ್ನು ಅವರು ತಮ್ಮ ಜೀವನಕ್ಕೆ ಅದನ್ನು ಅಳವಡಿಸಿಕೊಂಡವರು ಪ್ರಿಯರೇ. ಅಲ್ಲಿ ಶ್ರೀಮಂತ ಯುವಕನಿಗೆ ತನ್ನ ಆಸ್ತಿಯನ್ನು ಮಾರಿ ನನ್ನನ್ನು ಹಿಂಬಾಲಿಸುವಂತೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಈ ಕ್ಷಣ ಅವನ ಮೇಲೆ ತೀವ್ರ ಪರಿಣಾಮ ಬೀರಿತು ಮತ್ತು ಅವನು ತನ್ನ ಎಲ್ಲಾ ಸಂಪತ್ತನ್ನು ಮಾರಿ ಆದಾಯವನ್ನು ಬಡವರಿಗೆ ನೀಡಿದನು ಮತ್ತು ಕ್ರಿಸ್ತನನ್ನು ಹೆಚ್ಚು ನಿಕಟವಾಗಿ ಅನುಸರಿಸಲು ತೀವ್ರ ತಪಸ್ಸಿತ್ವ ಜೀವನವನ್ನು ನಡೆಸಲು ನಿರ್ದೇಶಿಸಿದರು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಚನವನ್ನು ಅವರು ಸ್ವೀಕರಿಸಿಕೊಂಡಾಗ ತಮಗಿರುವಂತ ಎಲ್ಲ ಸಂಪತ್ತನ್ನು ಮಾರಿ ಅದನ್ನು ಬಡವರಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನ ಕೊಟ್ಟ ಮೇಲೆ ಇವರು ಏನ್ ಮಾಡ್ತಾರೆ ಅಂದ್ರೆ ಏಕಾಂತತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹುಡುಕಾಟದಲ್ಲಿ ಅಂತೋನಿ ಅವರು ಜೀವನ ಮಾಡ್ತಾ ಇದ್ರು. ಇದನ್ನ ಎಲ್ಲ ಮಾರಿದ ಮೇಲೆ ಈ ವಚನ ಬಹಳ ಅವರ ಒಂದು ಜೀವನದಲ್ಲಿ ಪರಿಣಾಮ ಬೀರಿತ್ತು ಪ್ರಿಯರೇ. ಈ ವಚನವನ್ನು ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಮತ್ತಾಯ ಅಲ್ಲಿ 19:21ರಲ್ಲಿ ನೋಡುವಾಗ ನೀನು ಸಂಪೂರ್ಣನಾಗಿರಬೇಕಾದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸಂಪೂರ್ಣನಾಗಿರಬೇಕಾದ್ರೆ ಎಂಬುದಾಗಿ ಅವರು ಅಳವಡಿಸಿಕೊಂಡಾಗ ತಮಗಿರುವಂತ ಎಲ್ಲ ಆದಾಯವನ್ನು ಅವರು ಮರೆತು ಅವರು ಅದನ್ನ ಬಡವರಿಗೆ ಕೊಟ್ಟು ನಂತರ ಅವರು ಮರುಭೂಮಿಗೆ ಹಿಂತೆಗೆದುಕೊಂಡು ಅಲ್ಲಿ ಸನ್ಯಾಸಿಯಾಗಿ ವಾಸಿಸಲು ಪ್ರಾರಂಭಿಸಿದರು. ಒಬ್ಬ ಸನ್ಯಾಸಿಯಾಗಿ ಅವರು ಪ್ರಾರಂಭಿಸಿದನು. ಅಲ್ಲಿ ಮದುವೆ ಮಕ್ಕಳು ಯಾವುದೊಂದನ್ನು ಅವರು ಬಯಸಲಿಲ್ಲ. ಬದಲಾಗಿ ಆ ಒಂದು ಮರಳು ಪ್ರದೇಶಕ್ಕೆ ಹೋದ ಮೇಲೆ ತನ್ನ ದಿನಗಳನ್ನು ಅಲ್ಲಿ ಯಾವ ರೀತಿ ಕಳೆದ್ರ ಅಂದ್ರ ಪ್ರಾರ್ಥನೆ ಮತ್ತು ಉಪವಾಸ
ಈ ರೀತಿಯಾಗಿ ಏಕಾಂತದಲ್ಲಿ ಅವರು ಕಳಲಿಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ಅಲ್ಲಿ ಒಂದು ರಾಕ್ಷಸ ದರ್ಶನಗಳೊಂದಿಗೆ ಹೋರಾಡುತ್ತಿದ್ದನು. ಕಾಲಾನಂತರದಲ್ಲಿ ಪವಿತ್ರತೆಯ ಬಗ್ಗೆ ಆತನ ಹೆಸರು ಪ್ರಖ್ಯಾತಿಗೆ ಬಂದಿತ್ತು ಪ್ರಿಯರೇ, ಮತ್ತು ಅನೇಕ ಅನುಯಾಯಿಗಳು ಆತನ ಮಾರ್ಗವನ್ನು ಅನುಸರಿಸಲಿಕ್ಕೆ ಅವರು ನೋಡ್ತಾ ಇದ್ರು. ಅಂದ್ರೆ ಈ ಒಂದು ವ್ಯಕ್ತಿಯ ಉತ್ತಮವಾದಂತ ಜೀವಿತವನ್ನು ಆ ಮರಳುಗಾಡಿನಲ್ಲಿ ಇದ್ದುಕೊಂಡು ಈ ರೀತಿ ಅವರು ಏಕಾಂತತೆ ಮತ್ತು ಆತ್ಮಿಕತೆ ಜೀವಿತ ಮತ್ತು ಪವಿತ್ರತೆಯ ಜೀವಿತವನ್ನು ನೋಡಿ ಅಲ್ಲಿ ಮೂಲ ನಿವಾಸಿಗಳು ಏನ್ ಮಾಡಿದ್ರು ಅಂದ್ರೆ ಆತನ ಮಾರ್ಗವನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಒಂಟಿತನದ ಬಯಕೆ ಹೊರತಾಗಿ ಅಂತೋನಿ ತನ್ನಿಂದ ಕಲಿಯಲು ಬಯಸುವವರನ್ನು ಸ್ವಾಗತಿಸಿದನು. ತನ್ನ ಅನುಯಾಯಿಗಳನ್ನು ಆ ಗುಂಪನ್ನು ಅವರು ಏನ್ ಮಾಡಿದ್ರು, ಕಟ್ಟಿಕೊಂಡ್ರು. ಸಮುದಾಯ ಕ್ರಮೇಣವಾಗಿ ಬೆಳೆಯಿತು ಮತ್ತು ಅವನು ಅನೇಕರಿಗೆ ಆಧ್ಯಾತ್ಮಿಕದ ತಂದೆ ಎಂಬುದಾಗಿ ಪ್ರಸಿದ್ಧಿ ಆದನು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಮರುಭೂಮಿಯಲ್ಲಿ ವಾಸಿಸುತ್ತಿದ್ದಾಗ ಅಂತೋನಿ ಮೊದಲು ಸನ್ಯಾಸಿ ಸಮುದಾಯಗಳಲ್ಲಿ ಒಂದನ್ನು ಸ್ಥಾಪಿಸಿದನು ಮತ್ತು ಕ್ರೈಸ್ತ ಸನ್ಯಾಸತ್ವಕ್ಕೆ ಅಡಿಪಾಯ ಹಾಕಿದನು. ಭವಿಷ್ಯದ ಪೀಳಿಗೆಯು ಸನ್ಯಾಸಿಗಳು ಲೌಕಿಕ ಗೊಂದಲಗಳಿಂದ ಹಿಂದೆ ಸರಿದು ಪ್ರಾರ್ಥನೆ, ಸರಳತೆ ಜೀವನವನ್ನು ಅವರು ನಡೆಸಲಿಕ್ಕೆ ಪ್ರಾರಂಭ ಮಾಡಿದರು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ಗೊಂದಲಮಯ ಎಂಬುದಾಗಿ ನಾವು ನೋಡುತ್ತೇವೆ. ಅನೇಕ ಗೊಂದಲಗಳಿಂದ ಈ ವ್ಯಕ್ತಿ ಬಿಡುಗಡೆ ಹೊಂದಿದ್ರು. ಇಲ್ಲಿ ಯೇಸು ಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂದ್ರೆ ನಿನ್ನ ನೆರೆಹೊರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು. ಈ ಒಂದು ವ್ಯಕ್ತಿಯ ಜೀವಿತವು ಇದು ಪ್ರೀತಿಯ ಮೇಲೆ ಆಧಾರಗೊಂಡಿದೆ ಪ್ರಿಯರೇ. ನಿನ್ನ ನೆರೆಹೊರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ ಹೇಳಿದಾಗ ಇದು ಬಾಯಿ ಮಾತಿನಿಂದ ಅಲ್ಲ, ಅಥವಾ ಪ್ರೀತಿಸುವಂತದ್ದು ಅಲ್ಲ. ಇಲ್ಲಿ ಹೃದಯದಲ್ಲಿ ಸರಳತೆ ಮತ್ತು ಸತ್ಯತೆ ತುಂಬಿದಂತ ಈ ಅಂತೋನಿ ದಿ ಗ್ರೇಟ್ ಅವರು ಒಂದು ಕಾರ್ಯರೂಪದಲ್ಲಿ ಕೂಡ ಸಹಾಯವನ್ನು ಮಾಡಿದರು. ಈಗ ನಾವು ಅನೇಕ ಸಂದರ್ಭದಲ್ಲಿ ಪ್ರೀತಿ ಬಗ್ಗೆ ನಾವು ಕಲಿತುಕೊಳ್ತಾ ಇದ್ದೇವೆ ಪ್ರಿಯ. ನಿಜವಾದಂತ ಪ್ರೀತಿಯನ್ನು ಯೇಸು ಸ್ವಾಮಿ ಅವರು ನಮಗೆ ಕಲಿಸಿಕೊಟ್ಟಿದ್ದಂದ್ರೆ ನಿನ್ನಂತೆ ನಿನ್ನ ನೆರೆಹೊರೆಯವನನ್ನು ಪ್ರೀತಿಸಬೇಕೆಂಬುದಾಗಿ ನಾವು ನೋಡುವಾಗ ಅದು ಬರೀ ಬಾಯಿ ಮಾತಾಗಿರದೆ ಅದು ಕಾರ್ಯರೂಪದಲ್ಲಿ ಅವರ ಎಲ್ಲ ಒಂದು ನೋವು ನಲುವುಗಳಲ್ಲಿ ಅದು ಸಹಭಾಗಿತ್ವ ಇರುವಂತದ್ದೇ ನಿಜವಾದ ಪ್ರೀತಿಯಾಗಿ ಅದನ್ನ ಕಲಿಸಿಕೊಟ್ಟಂತ ಅಂತೋನಿ ದಿ ಗ್ರೇಟ್ ಅವರು ಪ್ರಿಯರೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇವರು ಪ್ರಭಾವಶಾಲಿ ಐಗುಪ್ತದ ಆಚೆಗೆ ವಿಸ್ತರಿಸಿತ್ತು. ಅನೇಕರು ಭೌತಿಕ ಸಂಪತ್ತನ್ನು ಮತ್ತು ಸಾಮಾಜಿಕ ರೂಢಿಗಳನ್ನು ತ್ಯಜಿಸಿ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತವಾದ ಜೀವನವನ್ನು ಬೆಂಬಲಿಸುವಂತೆ ಮಾಡಿತ್ತು. ಇಲ್ಲಿ ಗೊಂದಲಮಯವಾದಂತ ಒಂದು ಕಾರ್ಯಗಳನ್ನು ಎಲ್ಲವನ್ನು ಅವರು ತ್ಯಜಿಸಿ ಬಿಟ್ಟರು ಪ್ರಿಯರೇ. ತನ್ನದೇ ಆದಂತ ಯಾವುದೊಂದನ್ನು ಕೂಡ ಇಟ್ಟುಕೊಳ್ಳೇ ಇಲ್ಲ. ಅಂತೋನಿ ವೃದ್ಧಾಪದವರೆಗೂ ಬದುಕಿದ ಅವರು ಜೀವಿಸಿದರು. ಅವರು ವರದಿಯ ಪ್ರಕಾರ ಸುಮಾರು 105 ವರ್ಷ ವಯಸ್ಸಿನವರಾಗಿದ್ದರು. ಅವರ ಆರೋಗ್ಯ ಕ್ಷಣಿಕವಾದಿತ್ತು. ಅದು ಕ್ಷಣಿಸುತ್ತಿದ್ದಂತೆ ಅವರು ಮರುಭೂಮಿಯ ದೂರದ ಭಾಗಕ್ಕೆ ಅಂತಿಮ ಯಾತ್ರೆಯಾಗಿ ಮಾಡಿದರು. ಅಲ್ಲಿ ಅವರು ತಮ್ಮ ಜೀವನದ ಕೊನೆಯ ವರ್ಷಗಳನ್ನು ಆಳವಾದ ಚಿಂತನೆಯಲ್ಲಿ ಕಳೆದರು. ಅವರು ಮರಣದ ಮೊದಲು ಅವರು ತಮ್ಮ ಸಮಾಧಿಗೆ ಸೂಚನೆಗಳನ್ನು ನೀಡಿದರು ಮತ್ತು ಕ್ರೈಸ್ತ ಶಕ 356ರಲ್ಲಿ ಶಾಂತಿಯುತವಾದ ನಿಧಾನರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಮತ್ತಾಯ 19:21ರಲ್ಲಿ ಯೇಸು, ನೀನು ಪರಿಪೂರ್ಣನಾಗಿರಬೇಕಾದ್ರೆ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು ಎಂದು ನಿನಗೆ ಸ್ವರ್ಗದಲ್ಲಿ ನಿಧಿ ಇರುತ್ತದೆ, ನಂತರ ಬಾ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಈ ಪದ್ಯವು ಅಂತೋನಿ ತನ್ನ ಸಂಪತ್ತನ್ನು ಮಾರಿ ಕ್ರಿಸ್ತನನ್ನು ಮರುಭೂಮಿಗೆ ಅನುಸರಿಸುವ ನಿರ್ಧಾರವನ್ನು ತೀವ್ರವಾಗಿ ಅವರು ಪ್ರಭಾವಿಸಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಿನ್ನ ನೆರೆಹೊರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ ಆ ಪ್ರೀತಿಯನ್ನು ಕಾರ್ಯರೂಪದಲ್ಲಿ ತೋರಿಸು ಎಂಬುದಾಗಿ ಅವರು ಒಂದು ಹೇಳಿದರು. ಅಂದ್ರೆ ಈಗ ನಾವು ನೋಡುವಾಗ ಹೃದಯದಲ್ಲಿ ಅನೇಕ ಒಂದು ಗೊಂದಲಮಯವಾದಂತ ಕಾರ್ಯಗಳು ಯಾವುದು ಇರಬಾರ್ದು ಎಂಬುದಾಗಿ ಯೇಸು ಸ್ವಾಮಿ ಅವರು ನಮಗೆ ಕೊಟ್ಟರು ಪ್ರಿಯರೇ. ಇಲ್ಲಿ ಒಂದು ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ
ಅದರ ಎರಡು ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಅಲ್ಲಿ ಎರಡು ವಿಷಯಗಳ ಕುರಿತು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ 11ನೇ ಅಧ್ಯಾಯ ಪೂರ ನಂಬಿಕೆಯನ್ನು ತೋರಿಸಿಕೊಡುವಂತದ್ದಾಗಿದೆ. ನಂಬಿಕೆಯನ್ನು ಯಾವ ರೀತಿ ಭಕ್ತರು, ನಮ್ಮ ಹಿರಿಯರು, ನಮ್ಮ ಮೂಲ ಪಿತೃಗಳು ಜಯಿಸಿದ್ರು ಅನ್ನೋದು ತೋರಿಸಿಕೊಡ್ತಾ ಇದೆ. ಈ 12ನೇ ಅಧ್ಯಾಯದ ಅದರ ಮೊದಲ 1-2 ವಾಕ್ಯಗಳಲ್ಲಿ ನೋಡುವಾಗ ಭಾರವನ್ನು ಮತ್ತು ಹತ್ತಿಸಿಕೊಳ್ಳುವ ಭಾರವನ್ನು ಮತ್ತು ಪಾಪವನ್ನು ಎರಡೂ ಕೂಡ ನೀವು ತೆಗೆದು ನೀವು ಕ್ರಿಸ್ತನ ಹಿಂದೆ ಓಡಬೇಕು ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವಾಗ ಎರಡನ್ನು ನಾವು ಇಟ್ಟುಕೊಂಡು ಜೀವನ ಮಾಡುವಂತವರಾಗಿದ್ದೇವೆ. ಒಂದು ಭಾರ ಮತ್ತೆ ಪಾಪ. ಈ ಭಾರ ಎಂಬುದಾಗಿ ನೋಡುವಾಗ ಇದರಲ್ಲಿ ಅನೇಕವಾದಂತ ಲೌಕಿಕವಾದ ಕಾರ್ಯಗಳು ಬರುವಂತದ್ದಾಗಿದೆ. ನಮಗೆ ಇದರಲ್ಲಿ ಹಣ, ಆಸ್ತಿ, ಐಶ್ವರ್ಯ ಎಲ್ಲವನ್ನು ಒಳಗೊಂಡಿರುವಂತದ್ದಾಗಿದೆ. ಆದ್ರೆ ಪಾಪ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿದು ಬರುವಂತದ್ದಾಗಿದೆ. ಆದ್ರೆ ಭಾರ ಅನ್ನುವಂಥದ್ದು ನಮಗೆ ತಿಳಿಯುವುದಿಲ್ಲ. ಇವು ಎರಡನ್ನು ನೀವು ಏನ್ ಮಾಡ್ರಿ ಅಂದ್ರೆ ಸರಿಸಿ ನಿಮಗೆ ಹತ್ತಿಸಿಕೊಳ್ಳುವ ಪಾಪ ಮತ್ತು ಭಾರವನ್ನು ತಳ್ಳಿ ನಾವು ಮುನ್ನುಗ್ಗಿ ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನ ಪೂರೈಸುವವನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ನಂಬಿಕೆಯನ್ನಿಟ್ಟು ನೀವು ಜೀವಿಸಿರಿ ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ವಾಕ್ಯಗಳು ಇದು ಅನೇಕವಾದಂತ ಒಂದು ಮಾನವರಿಗೆ ಬರೆಯಲ್ಪಟ್ಟಂತ ವಾಕ್ಯಗಳು. ಸತ್ಯವೇದ ಪೂರ್ತಿಯಾಗಿ ಇದು ಮನುಷ್ಯರಿಗೆ ಕೊಡಲ್ಪಟ್ಟಿದೆ. ದೇವರು ಒಂದು ಉಡುಗೊರೆಯಾಗಿ ನಮಗೆ ಇದನ್ನು ಕೊಟ್ಟಿದ್ದಾನೆ. ಪ್ರಿಯರು, ಇದನ್ನು ಬೆಲೆ ಉಳ್ಳದ್ದು ಎಂದು ನಾವು ಉಪಯೋಗಿಸುವಾಗ ನಮ್ಮ ಜೀವನ ಮಾರ್ಪಡುವಂತದ್ದಾಗಿದೆ. ಒಬ್ಬ ಮನುಷ್ಯನು ಬದಲಾಗಬೇಕಾದ್ರೆ ಅದಕ್ಕೆ ಸತ್ಯವೇದ ವಾಕ್ಯಗಳು ಬಹಳ ಪ್ರಾಮುಖ್ಯವಾಗಿ ಬೇಕಾಗ್ತಾ ಇದೆ. ಪ್ರಿಯರು, ಇಲ್ಲದಿದ್ರೆ ಅದು ಯಾವದಿಂದ ಬದಲಾಗ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಓದಿ ಸುಮ್ಮನೆ ಇಡುವಂತ ಒಂದು ಕತೆ ಪುಸ್ತಕವಲ್ಲ, ಬದಲಾಗಿ ದೇವರು ಪವಿತ್ರಾತ್ಮನಿಂದ ಬರೆದಿರುವಂತ ಸತ್ಯವೇದ ವಾಕ್ಯಗಳು. ಇದು ಮನುಷ್ಯನ ಜೀವಿತಕ್ಕೆ ಆದರಣ ಕೊಡುವಂತ ಯಾವ ಮೃಗ, ಪ್ರಾಣಿ, ಪಕ್ಷಿಗಳಿಗೆ ಬರೆಯಲಿಲ್ಲ. ಬದಲಾಗಿ ಮನುಷ್ಯನು, ದೇವರು ಮನುಷ್ಯರಿಗಾಗಿ ಬರೆಯಲ್ಪಟ್ಟಂತ ವಾಕ್ಯಗಳು. ಈ ವಾಕ್ಯಗಳ ಆಧಾರದ ಮೇಲೆ ನಮ್ಮ ಆಂಥೋನಿ ದಿ ಗ್ರೇಟ್ ಅವರು ಒಂದು ಉತ್ತಮವಾದಂತ ಬಾಳನ್ನು ಜೀವಿಸಿ ಅವರು ಮುಂದಿನ ಒಂದು ಪೀಳಿಗೆಗೆ ಕಲಿಸಿಕೊಟ್ಟಿರುವಂತದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಲೂಕನ್ ಬರೆದ ಸುವಾರ್ತೆಯ 14:33 ನೋಡುವಾಗ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳ್ತಾನ, ಏನಂದ್ರೆ ಯಾವವಾದಂತ ಒಂದು ಕಾರ್ಯಗಳು ನಿಮ್ಮಲ್ಲಿ ಇರಬಾರ್ದು. ಬದಲಾಗಿ ನೀವು ಉತ್ತಮವಾಗಿರಬೇಕಾದ್ರೆ ನೀವು ಲೋಕ ಕಾರ್ಯಗಳಿಂದ ನೀವು ದೂರವಿರಬೇಕು. ಪ್ರಿಯರೇ, ಅಂದ್ರೆ ಈಗ ಮನುಷ್ಯನಿಗೆ ಸಹಜವಾಗಿ ಬೇಕಾಗುವಂತದ್ದಾಗಿದೆ. ಆಸ್ತಿ, ಐಶ್ವರ್ಯ ಇವು ಎಲ್ಲವೂ ಮನುಷ್ಯನ ಜೀವಿತಕ್ಕೆ ಬೇಕು ಪ್ರಿಯರೇ. ಆದ್ರೆ ಅದು ತಪ್ಪು ಎಂಬುದಾಗಿ ನನ್ನ ಬೋಧನೆಯಲ್ಲ. ಬದಲಾಗಿ ಅದನ್ನೇ ಜಾಸ್ತಿ ಪ್ರೀತಿಸಿ ಅದರಿಂದ ಓಡುವುದು ಅದು ಮೋಸಕರ ಎಂಬುದಾಗಿ ತಿಮೋತಿ ಪತ್ರಿಕೆಯಲ್ಲಿ ನೋಡುತ್ತೇವೆ. ಪ್ರಿಯರೇ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಅದು ಮೂಲ ಕಾರಣವಾಗಿದೆ. ನೀವು ಅದರಿಂದ ದೂರವಾಗಿರ್ಬೇಕೆಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ನೋಡುವಂತವರಾಗಿದ್ದೇವೆ. ಇಲ್ಲಿ 1 ತಿಮೋತಿ 6:6 ನೋಡುವಾಗ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ಲೋಕದೊಳಗಿಂದ ನಾವು ಏನನ್ನು ತೆಗೆದುಕೊಂಡು ಬಂದಿಲ್ಲ, ಲೋಕದೊಳಗಿಂದ ನಾವು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಇದು ಬಹಳವಾದಂತ ಉತ್ತಮವಾದಂತ ಒಂದು ವಾಕ್ಯವಾಗಿದೆ ಪ್ರಿಯರೇ. ನಾವು ಬರುವಾಗ ಬರೀ ಕೈಯಲ್ಲೇ ಬಂದಿದ್ದೇವೆ, ತಿರುಗಿ ಹೊರಟು ಹೋಗುವಾಗ ನಾವು ಬರೀ ಕೈಯಲ್ಲಿ ಹೋಗುತ್ತೇವೆ. ಅಲ್ಲಿ ಮುಂದುವರಿಸಿದ ವಚನದಲ್ಲಿ ನೋಡುವಾಗ ಅನ್ನ ವಸ್ತ್ರ ಇದ್ದರೆ ಸಾಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಏನು ಕಲಿಲಿಕ್ಕೆ ಹೋಗ್ತಾ ಇದೀವಿ ಇವರ ಒಂದು ಜೀವಿತದ ಮಾದರಿಯಲ್ಲಿ ನಾವು ನೋಡುವಾಗ, ಮನುಷ್ಯನಿಗೆ ಕೆಲವು ಮಾತ್ರ ಬೇಕಾಗುವಂತದ್ದು. ಅದನ್ನು ಯೇಸು ಸ್ವಾಮಿ ಅವರು ಸತ್ಯವೇದದಲ್ಲಿ ಹೇಳಿದ್ದಾರೆ, ಉತ್ತಮವಾದಂತ ಭಾಗವನ್ನು ನೀನು ಆರಿಸಿಕೊಂಡಿದೆಯಮ್ಮ ಎಂಬುದಾಗಿ. ಇಲ್ಲಿ ಲೌಕಿಕ ಕಾರ್ಯಗಳು ತೊಡಗುವಾಗ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಶ್ರೀಮಂತನಾಗಿಯೇ ಬೆಳೀತಾ ಇದ್ದಾನೆ, ಬಡವನು ಬಡವನಾಗಿಯೇ ಬೆಳೀತಾ ಇದ್ದಾನೆ. ಪ್ರಿಯರೇ, ಈ ಶ್ರೀಮಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಆ ಬಡವನಿಗೆ ಯಾವುದೇ ತರವಾದಂತ ನೆರವನ್ನು ಅವನು ಕೊಡುವುದಿಲ್ಲ. ಅವನು ತುಳಿಲಿಕ್ಕೆ ನೋಡ್ತಾನೆ ವಿನ ಅವನಿಗೆ ಯಾವುದೇ ಸಹಾಯಗಳನ್ನು ಮಾಡುವುದೇ ಇಲ್ಲ. ಪ್ರಿಯರೇ, ನಿನ್ನೆ ದಿನದಲ್ಲಿ ಒಂದು
ಆ ಕಣ್ಣಿನ ಆಸ್ಪತ್ರೆಗೆ ನಾನು ಸಂಧಿಸಿದೆ. ಆ ಕಣ್ಣಿನ ಆಸ್ಪತ್ರೆಯಲ್ಲಿ ಶಂಕರ್ ಎಂಬುದಾಗಿ ನಮ್ಮ ಶಿವಮೊಗ್ಗದಲ್ಲಿ ಬಹಳ ಫೇಮಸ್ ಆಗಿರುವಂತ ಒಂದು ಹಾಸ್ಪಿಟಲ್ ಅದು. ಅಲ್ಲಿ ಒಬ್ರು ದೇವ್ರ ಸೇವಕರು ಕಣ್ಣು ಆಸ್ಪತ್ರೆಗೆ ಬಂದಿದ್ರು. ಅವ್ರನ್ನ ಮಾತನಾಡಿಸ್ಲಿಕ್ಕೆ ನಾನು ಹೋದಾಗ ಒಂದು ಅಂಶವನ್ನು ನಾನು ಅಲ್ಲಿ ಗಮನಿಸಿದೆ. ಸುಮಾರು ಅಲ್ಲಿ ಹತ್ತತ್ರ 200 ಜನ ಇದ್ದಾರೆ ಪ್ರಿಯರೇ. ಅವ್ರೆಲ್ಲ ವಯಸ್ಸಾದಂತ ಒಂದು ಬುಡುಕಟ್ಟಿನ ಸಣ್ಣ ಪ್ರಮಾಣದ ಒಂದು ಜನರು. ವಯಸ್ಸಾದ ದಿನಮಾನಗಳಲ್ಲಿ ಅವ್ರಿಗೆ ಒಂದು ಕ್ಯಾಂಪ್ ಇಟ್ಟಿದ್ದಾರೆ. ನೇತ್ರ ಕಣ್ಣಿನ ಒಂದು ದಾನ ಎಂಬುದಾಗಿ ಅದಕ್ಕೆ ಭಾರವನ್ನು ಕೊಟ್ಟಿಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಉತ್ತಮವಾದಂತ ಊಟ, ಉಪಚಾರವನ್ನು, ಖರ್ಚು ವೆಚ್ಚವನ್ನು ಎಲ್ಲವನ್ನು ಆ ಒಂದು ಸಿಬ್ಬಂದಿಯವರೇ ನೋಡಿಕೊಳ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ನಾನು ಗಮನಿಸಿದ ವಿಷಯವೇನೆಂದ್ರೆ, ಒಬ್ಬ ವ್ಯಕ್ತಿಯ ಮೇಲೆ ಆಧಾರಗೊಂಡಿದೆ ಇದು ಎಲ್ಲದು. ನೋಡ್ರಿ, ದೇವರನ್ನು ಅರಿಯದೆ ತಿಳಿಯದೆ ಇರುವಂತ ಒಬ್ಬ ವ್ಯಕ್ತಿ ಈ ಒಂದು ಉತ್ತಮವಾದಂತ ಕಾರ್ಯವನ್ನು ಕೈಗೊಂಡಿದ್ದಾರೆ ಪ್ರಿಯರೇ. ಇವತ್ತು ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯಲ್ಲಿ ನಾವು ನೋಡುವಾಗ ಯಾವ್ಯಾವ ತರವಾದ ಸೇವೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಡೀತೈತೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಇದು ದೇವರು ಮೆಚ್ಚುವಂತ ಒಂದು ಕಾರ್ಯವಾಗಿದೆ ಪ್ರಿಯರೇ. ಇವತ್ತು ಬಾಯಿ ಮಾತಿನಿಂದ ಅನೇಕ ಒಂದು ಸಂಘ ಸಂಸ್ಥೆಗಳನ್ನು ನೋಡ್ತೀವಿ. ಯಾವುದೇ ತರವಾದಂತ ಅಲ್ಲಿ ಸಪೋರ್ಟ್ ಇಲ್ದಾನೆ ಅವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಷ್ಟು ಪರಿಪೂರ್ಣವಾಗಿರುವುದಿಲ್ಲ. ನಾವು ಮಾಡುವಂತ ಸೇವೆಯು ಕಾರ್ಯರೂಪದಲ್ಲಿ ಆಗಿರುವಂತದ್ದಾಗಿದೆ ಪ್ರಿಯರೇ. ಇವತ್ತು ಬಡವರಾದ ನಾವು ಏನೂ ನಮ್ಮಿಂದ ಕೊಡ್ಲಿಕ್ಕೆ ಆಗದೇ ಇಲ್ಲ ಅಂತ ಹೇಳುವಾಗ ಅಟ್ಲೀಸ್ಟ್ ಕ್ರಿಸ್ತನ ಪ್ರೀತಿಯನ್ನು ಕೊಡುವಂಥದ್ದೇ ನಿಜವಾದಂತ ಒಂದು ಸೇವೆ ಆಗಿದೆ ಪ್ರಿಯರೇ. ಅವ್ರನ್ನ ಸಂಧಿಸುವುದು, ಅವರೊಟ್ಟಿಗೆ ಮಾತನಾಡುವಂಥದ್ದು, ಅವರನ್ನು ಪ್ರೀತಿಸುವಂಥದ್ದು ಇದೇ ಆಗಿರುವಂತದ್ದಾಗಿದೆ ಪ್ರಿಯರೇ. ಈ ಲೋಕದೊಳಗಿಂದ ನಾವು ಏನು ತೆಗೆದುಕೊಂಡು ಹೋಗುವುದೇ ಇಲ್ಲ. ನಾವು ಸ್ಪಷ್ಟವಾಗಿ ಸತ್ಯವೇದ ಹೇಳ್ತೈತಿ, ನಾವು ಬರೀ ಕೈಯಲ್ಲಿ ಬಂದಿದ್ದೇವೆ, ನಾವು ಬರೀ ಕೈಯಲ್ಲಿ ಹೋಗುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ಅಪೊಸ್ತಲನಾದ ಪೌಲನು ಮುಂದುವರಿಸಿ ಆತನು ಹೇಳ್ತಾನೆ ಏನಂದ್ರ, ಮನುಷ್ಯನಿಗೆ ಬೇಕಾಗಿರುವಂತದ್ದು ಈ ಲೋಕದಲ್ಲಿ ಬೇಕು, ಅದನ್ನ ದೇವರು ನಮಗೆ ಧಾರಾಳವಾಗಿ ಕೊಡುವಂತವರಾಗಿದ್ದಾರೆ ಪ್ರಿಯರೇ. ಇವತ್ತು ಸೇವಕರಾದ ನಾವು ಒಂದು ದಿನವಾದ್ರೂ ಕೂಡ ನಾವು ಅನ್ನಪಾನಗಳಿಲ್ಲದೆ ಇರುವುದಿಲ್ಲ. ಪ್ರತಿ ಒಂದೊಂದು ದಿನವೂ ದೇವರು ನಮ್ಮನ್ನು ಪೋಷಿಸುವಂತವರಾಗಿದ್ದಾರೆ ಪ್ರಿಯರೇ. ಅವನಿಗೆ ಏನು ಬೇಕು ಎಂಬುದಾಗಿ ಅದು ಎಲ್ಲದೂ ಕೂಡ ದೇವರಿಗೆ ಗೊತ್ತುಂಟು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಅಂತೋನಿ ದಿ ಗ್ರೇಟ್ ಅವರು ತೆಗೆದುಕೊಂಡಿರುವಂತ ಒಂದು ನಿರ್ಧಾರವೇನಂದ್ರೆ, ಅವರು ಮೊದಲನೇದಾಗಿ ತನಗಿರುವಂತದ್ದು ಎಲ್ಲವನ್ನು ಅವರು ಕೊಟ್ಟರು. ತನಗಿರುವಂತ ಸಂಪತ್ತನ್ನೆಲ್ಲವನ್ನು ಮಾರಿ ಅದನ್ನ ಬಡವರಿಗೆ ಕೊಟ್ಟುಬಿಟ್ರು ಪ್ರಿಯರೇ. ನಾವು ಆಧ್ಯಾತ್ಮಿಕ ಜೀವಿತಕ್ಕೆ ಇದನ್ನ ಹೋಲಿಸಿಕೊಳ್ಳುವಾಗ ಏಕಾಂತತೆಯನ್ನು ಹುಡುಕಿ ನಾವು ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ಬೇಕು ಪ್ರಿಯರೇ. ಏಕಾಗ್ರತೆಯಲ್ಲಿ ಏಕಾಂತವಾದಂತ ಒಂದು ಸ್ಥಳದೊಂದಿಗೆ ನಮ್ಮ ಸಂಬಂಧವನ್ನು ಗಾಢವಾಗಿರಿಸಲು ಮತ್ತು ಏಕಾಂತದ ಚಿಂತನೆ ಸಮಯವನ್ನು ನಾವು ಕಂಡುಕೊಳ್ಳಬೇಕು ಪ್ರಿಯರೇ. ಈ ಕ್ಷಣಗಳನ್ನು ಪ್ರಾರ್ಥಿಸಲು, ಧರ್ಮ ಗ್ರಂಥವನ್ನು ಪ್ರತಿಬಿಂಬಿಸಲು ಮತ್ತು ದೇವರ ಧ್ವನಿಯನ್ನು ಕೇಳಲು ನಾವು ಬಳಸುವಂತವರಾಗಿರ್ಬೇಕ್ರಿ. ಇವತ್ತು ಲೌಕಿಕವಾದ ಕಾರ್ಯಗಳು ನಾವು ತೊಡಗಿದಾಗ ದೇವರ ಸ್ವರವನ್ನು ಕೇಳಿಸಿಕೊಳ್ಳಿಕ್ಕೆ ನಮಗಾಗುವುದಿಲ್ಲ. ನಾವು ಕೆಲವು ಬಿಡುವಿನ ಸಮಯದಲ್ಲಿ ಅಡವಿಗಳಲ್ಲಿ ಈ ರೀತಿಯಾದಂತ ಬೆಟ್ಟಗಳು, ನಮ್ಮ ಬೆಂಗಳೂರಲ್ಲಿರುವಂತ ಪ್ರೇಯರ್ ಗಾರ್ಡನ್ ಅದು ಒಂದು ಉತ್ತಮವಾದಂತ ಜಾಗವಾಗಿದೆ ಪ್ರೇಯರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ. ಈ ರೀತಿಯಾದಂತ ಸ್ಥಳಗಳಲ್ಲಿ ಏಕಾಗ್ರತೆಯನ್ನು ವಹಿಸಿ ದೇವರ ಸ್ವರವನ್ನು ಕಂಡುಕೊಳ್ಳುವಾಗ ನಮ್ಮ ಜೀವನ ಅದು ಆಶೀರ್ವಾದ ಭರಿತವಾಗಿರುವಂತದ್ದನ್ನು ನಾವು ನೋಡುತ್ತೇವೆ. ಎರಡನೇದಾಗಿ, ನಾವು ಲೌಕಿಕ ಆಸೆಯನ್ನು ನಿರಾಕರಿಸಿ ಅಂತೋನಿಯ ಸಂಪತ್ತು ಮತ್ತು ಭೌತಿಕತೆಯನ್ನು ತ್ಯಜಿಸುವುದು, ತಾತ್ಕಾಲಿಕ ಸೌಕರ್ಯಗಳ ಬದಲಿಗೆ ಶಾಶ್ವತ ಸಂಪತ್ತನ್ನು ಹುಡುಕಿ ಬರ್ಬೇಕ್ರಿ. ಇಲ್ಲಿ ಯೇಸು ಸ್ವಾಮಿ ಅವರು ಹೇಳಿದ್ರು ಒಂದು ಮಾತನ್ನು. ಆ ವಾಕ್ಯ ಏನಂದ್ರೆ, ಅಲ್ಲಿ ಇಟ್ಟದ್ದು ನುಸಿ ಹಿಡಿದು ತುಕ್ಕತ್ತಿ ಕಿಲುಬತ್ತಿ ಹೋಗೋದು, ಆದ್ರೆ ಪರಲೋಕ ರಾಜ್ಯದಲ್ಲಿ ಇರುವಂತದ್ದು ಶಾಶ್ವತ. ಅದನ್ನ ಕದಿಯೋದಕ್ಕಾಗೋದಿಲ್ಲ. ಅಲ್ಲಿ ಯಾರು ನಮಗೆ ತೊಂದರೆ ಕೊಡುವಂತವರೇ ಇಲ್ಲ ಪ್ರಿಯರೇ. ನಮ್ಮ ಮನಸ್ಸು ಇದ್ದಲ್ಲಿ ನಮ್ಮ ಗಂಟು ಇರುವುದು ಎಂಬುದಾಗಿ ದೇವರ ವಾಕ್ಯ ಘೋಷಿಸುವಂತದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದನ್ನು ಅವರು ಕೇಂದ್ರೀಕರಿಸುವಾಗ ಹೆಚ್ಚು ಸರಳವಾಗಿ ಬದುಕಲು ನಮಗೆ ಸಹಾಯವಾಗುವಂತದ್ದಾಗಿದೆ. ಹೆಚ್ಚಾಗಿ ನಮಗೆ ಬದುಕನ್ನು ಕಲಿಸಿಕೊಡುವಂತದ್ದಾಗಿದೆ. ಅಂತೋನಿ ಜೀವಿತವನ್ನು ಸ್ಪಷ್ಟ ಉದ್ದೇಶದಿಂದ ವ್ಯಾಖ್ಯಾನಿಸಲಾಗಿದೆ. ಕ್ರಿಸ್ತನನ್ನು ಅನುಸರಿಸುವುದು ನಮ್ಮ ಜೀವನದ ಉದ್ದೇಶ. ನೀವು ಅದನ್ನು ದೇವರ ಚಿತ್ತದೊಂದಿಗೆ ಹೇಗೆ ಹೊಂದಿಸಬಹುದು ಎಂಬುದಾಗಿ ಕುರಿತು
ಯೋಚನೆ ಮಾಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದು ಬಹಳ ಸ್ಪಷ್ಟವಾದಂತ ಒಂದು ವಾಕ್ಯವಾಗಿದೆ. ನಾವೀಗ ನೋಡಿದ ಹಾಗೆ ಇವರು ಉತ್ತಮವಾದಂತ ನಮಗೆ ಮಾರ್ಗದರ್ಶಿಯಾಗಿರುವಂತ ವ್ಯಕ್ತಿ. ನಮಗೆ ಸೋಲುಗಳು, ಸಂಕಟಗಳು ಈ ಲೋಕದಿಂದ ಬಂದಾಗ ಈ ರೀತಿಯಾದಂತ ವ್ಯಕ್ತಿಗಳನ್ನು ನಮ್ಮ ಜೀವನಕ್ಕೆ ಆಧಾರ ಮಾಡಿಕೊಂಡಾಗ ನಾವು ಬಲಗೊಳ್ಳುವಂತವರಾಗಿದ್ದೇವೆ. ಒಬ್ಬ ದೊಡ್ಡ ರಾಜನು ಏನ್ ಮಾಡಿದ್ನಂದ್ರ ತನ್ನ ಸಹ ಸೇವಕರನ್ನು ಇಬ್ಬರನ್ನು ಆತನ ಹೊರಗೆ ಕಳಿಸ್ದ. ಹೋಗ್ರಿ, ಸ್ವಲ್ಪ ಜನರ ಯೋಗಕ್ಷೇಮವನ್ನು ನೀವು ವಿಚಾರಿಸಿಕೊಂಡು ವರದಿಯನ್ನು ನನಗೆ ತನ್ರಿ ಎಂಬುದಾಗಿ ಇಬ್ಬರು ವ್ಯಕ್ತಿಗಳನ್ನು ಕಳಿಸುವಾಗ ಒಬ್ಬ ವ್ಯಕ್ತಿ ಏನ್ ಮಾಡಿದ್ನಂದ್ರ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಆ ರಾಜನ ಮನೆಯಲ್ಲಿರುವಂತ ಎಲ್ಲವೂ ಹಣ್ಣು ಹಂಪಲುಗಳನ್ನು ತುಂಬಿಕೊಂಡು ಹೋದ ಪ್ರಿಯರ್. ಇನ್ನೊಬ್ಬ ವ್ಯಕ್ತಿ ಏನ್ ಮಾಡಿದ ಅಂದ್ರೆ ಒಂದು ಖಾಲಿ ಚೀಲವನ್ನು ತೆಗೆದುಕೊಂಡು ಹೋದ. ಇವರಿಬ್ರು ಹೋಗುವಾಗ ಒಂದು ಚೀಲವನ್ನು ಹೊತ್ತುಕೊಂಡು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋದಂತ ವ್ಯಕ್ತಿ ಅಲ್ಲಿ ರುದ್ರಾಶ್ರಮವನ್ನು ಸಂಧಿಸ್ತಾನ. ಅಲ್ಲಿ ಕೆಲವು ಹಣ್ಣು ಹಂಪಲುಗಳನ್ನು ಕೊಡ್ತಾನ. ಇನ್ನು ಮುಂದೆ ಅಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಿರ್ತಾರೆ, ಅವರಿಗೆ ಕೆಲವು ಹಣ್ಣು ಹಂಪಲುಗಳನ್ನು ಕೊಡ್ತಾನ. ಅಲ್ಲಿ ಮತ್ತೆ ಮುಂದೆ ಅನಾಥಾಶ್ರಮ ಇರ್ತೈತೆ, ಅಲ್ಲಿ ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಸಂತೋಷ ಪಡಿಸ್ತಾನೆ ಪ್ರಿಯರ್. ಈ ಬರೀ ಕೈಯಲ್ಲಿ ಹೋದಂತ ವ್ಯಕ್ತಿ ಏನ್ ಮಾಡ್ತಾನಂದ್ರ ಆ ಖಾಲಿ ಚೀಲದಲ್ಲಿ ಇರುವಂತ ಎಲ್ಲ ಅಲ್ಲಿ ಬಟ್ಟೆ ಮಾರುವವ್ರ ಹತ್ರ ಹೋಗ್ತಾನ. ಅಲ್ಲಿ ಡಿಸ್ಕೌಂಟ್ ಇರ್ತೈತಿ, ಅಲ್ಲಿ ಕೂಡ ಕೆಲವು ಬಟ್ಟೆಗಳನ್ನು ತುಂಬತಾನ. ಮತ್ತೆ ಮುಂದಕ್ಕೆ ಹೋಗುವಾಗ ಅಲ್ಲಿ ಕೂಡ ಕೆಲವು ವಸ್ತುಗಳು ಇರ್ತಾವ, ಈ ಲೋಕದ ವಸ್ತುಗಳು, ಅವನು ಕೂಡ ಆ ಚೀಲಕ್ಕೆ ತುಂಬುತ್ತಾನ. ಮತ್ತೆ ಮುಂದಕ್ಕೆ ಹೋದಾಗ ಅಲ್ಲಿ ಕೂಡ ಕೆಲವು ವಸ್ತುಗಳು, ಕೆಲವು ಹಣ್ಣು ಹಂಪಲುಗಳು ಇರ್ತಾವ. ಅಲ್ಲಿ ಉಚಿತವಾಗಿ ಕೆಲವು ಆಪ್ಷನ್ಗಳನ್ನು ಇಟ್ಟಿರ್ತಾರ. ಅದು ಎಲ್ಲವನ್ನು ತುಂಬಿ ಮತ್ತೆ ರಾಜನನ್ನು ಭೇಟಿ ಆಗ್ಲಿಕ್ಕೆ ಬರ್ತಾರೆ ಪ್ರಿಯರೇ. ಈ ಎಲ್ಲವನ್ನು ಕೊಟ್ಟು ಚೀಲವನ್ನು ಖಾಲಿ ಮಾಡಿಕೊಂಡಂತ ವ್ಯಕ್ತಿ ಸಂತೋಷವಾಗಿ ಬಂದು ರಾಜನಿಗೆ ಭೇಟಿ ಆಗ್ತಾನೆ. ಸರ್, ನಾನು ಈ ರೀತಿ ಕೆಲಸವನ್ನು ಮಾಡಿದೆ. ಅಲ್ಲಿ ರಾಜನು ಬಲ ನಂಬಿಕೆಸ್ತನಾದ ಒಳ್ಳೆ ಆಳು, ನೀನು ಹಸಿದವರಿಗೆ ನೀನು ಅನ್ನವನ್ನು ಕೊಟ್ಟಿಯಪ್ಪ ಅಂತ ಹೇಳ್ತಾನೆ. ಈ ಬರಿ ಕೈಯಲ್ಲಿ ಬಂದಂತ ವ್ಯಕ್ತಿ ಒಂದು ಆ ಚೀಲವನ್ನು ತುಂಬಿದಂತ ವ್ಯಕ್ತಿ ಏನ್ ಮಾಡ್ತಾನಂದ್ರ ಅದನ್ನು ಓರ್ಲಿಕ್ಕೂ ಆಗ್ಲಿಲ್ಲ, ಕೊನೆಗೂ ಬಿಸಾಡ್ಲಿಕ್ಕೂ ಆಗ್ಲಿಲ್ಲ ಪ್ರಿಯರೇ. ಅವರು ಬಹಳ ಒಂದು ಸಂಕಟದ ಪ್ರತಾಪವನ್ನು ಪ್ರತಾಪಿಸಿದ್ರು. ಇದು ಕಥೆ ರೂಪವಾಗಿದ್ರು. ಇದು ನಮ್ಮ ಜೀವನಕ್ಕೆ ನಾವು ಏನ್ ಅಳವಡಿಸಿಕೊಳ್ತೇವೆ ಅಂದ್ರ, ಈ ಲೋಕದಲ್ಲಿ ನಾವು ಇರುವಂತದ್ದನ್ನು ಕೊಟ್ಟು ಸಹಕರಿಸುವಂತದ್ದು ಹೆಚ್ಚಿನ ಭಾಗ್ಯ. ಇಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಹೆಚ್ಚಿನ ಭಾಗ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ನಮಗೆ ಇರುವಂತದ್ರಲ್ಲಿ ನಾವು ಸಹಭಾಗತ್ವವಾಗಿ ಈ ಲೋಕದಲ್ಲಿ ಊಟ ಮಾಡೋಣ. ಮತ್ತೆ ಅದು ಒಂದು ವೇಳೆ ನಮ್ಮಿಂದ ಕೊಡ್ಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ನಾವು ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಜವಾದ ಪ್ರೀತಿಯನ್ನು ನಾವು ಲೋಕಕ್ಕೆ ಸಾರುವುದೇ ಇದೆಲ್ಲಕ್ಕಿಂತ ಹೆಚ್ಚಿನ ಭಾಗ್ಯ ಎಂಬುದಾಗಿ ಅಂಥೋನಿ ದಿ ಗ್ರೇಟ್ ಅವರ ಒಂದು ಉದಾಹರಣೆಯನ್ನು ನಮ್ಮ ಜೀವಿತದ ಮುಂದಿಟ್ಟುಕೊಂಡು ಅನುದಿನವೂ ನಾವು ಇವರ ಮಾದರಿಯಂತೆ ಜೀವಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವ ಪರಲೋಕದ ತಂದೆಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥೋನಿ ದಿ ಗ್ರೇಟ್ ಅವರ ಸ್ವಾಮಿ ತಮಗಿರುವಂತ ಸಂಪತ್ತನ್ನೆಲ್ಲ ಕೊಟ್ಟು ಅವರು ಈ ಲೋಕದಲ್ಲಿ ಉತ್ತಮವಾದಂತ ಒಂದು ಸೇವಕರು, ಮಾದರಿಯ ನಾಯಕರಾಗಿ ಜೀವಿಸಿದ್ರು ಸ್ವಾಮಿ. ಇದನ್ನು ನಮ್ಮ ಜೀವನಕ್ಕೆ ಅನುಸರಿಸಿಕೊಂಡು ನಾವು ಲೋಕದಲ್ಲಿ ಜೀವಿಸೋಣ. ಇವತ್ತು ಪ್ರತಿಯೊಬ್ಬೊಬ್ಬರ ಸೇವಕರನ್ನು ಕೂಡ ಅವ್ರ ಸೇವೆಯನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಈ ದಿನ ಹೋಗುವಾಗ ಬರುವಾಗ ಸ್ವಾಮಿ ನಮ್ಮ ಎಲ್ಲ ಸೇವೆ ಕಾರ್ಯಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ, ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯ ನಿರ್ದೇಶಕರನ್ನು ಅಪ್ಪ ಎಲ್ಲವನ್ನು ಸ್ವಾಮಿ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ಹೆಚ್ಚಾಗಿ ಬೇಡುವುದಕ್ಕಿಂತ ತಿಳಿದು ದಯಪಾಲಿಸುವ ಒಳ್ಳೆ ದಯಪರನಾಗಿರುವ ನಮ್ಮ ತಂದೆಯೇ, ನಮ್ಮನ್ನು ತಗ್ಗಿಸುತ್ತಪ್ಪ, ನಿನ್ನ ಮಹಿಮೆಯನ್ನು ಹೆಚ್ಚುತ್ತ ಯೇಸು ಕ್ರಿಸ್ತನ ಅತ್ಯಂತ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ. ಆಮೆನ್. ಆಮೆನ್.